ವಾರಕ್ಕೆ 2-3 ಸಲ ಯೂಸ್ ಮಾಡಿರ್ತೀನಿ ಅದನ್ನ. ಹಾಂ ಹಂಗೆ ಮತ್ತೆ ಇದು ಇರ್ತಾರೆ ಹಂಗೆ ಕೂಲ್ ಇರ್ತದೆ ಮನುಷ್ಯ, ಹಂಗೇನು ಇದು ಟೆನ್ಷನ್ ಇರಂಗಿಲ್ಲ, ಹಾಂ ಕೂಲಿಂಗ್ ಇರ್ತದೆ. ಒಂದು ಬೇಸಿಗೆ ದಿವಸ ಅಲ್ಲ, ಹಿಂಗಾಗಿ ತಂಪು ಅನಿಸ್ತದೆ, ಹಾಂ ಮತ್ತೆ ಯಾವುದೂ ಟೆನ್ಷನ್ ಇರಂಗಿಲ್ಲ. ಮತ್ತೆ ನಿದ್ದೆ ಬರ್ತದೆ ರಾತ್ರಿ ಯೂಸ್ ಮಾಡಿದ್ದೇವೆ ಅಂದ್ರೆ. ಹಾಂ ಇಮಿಡಿಯೇಟ್ ಹಾಫ್ ಆನ್ ಅವರ್ದಾಗ ನಿದ್ದೆ ಬರ್ತದೆ, ಹೌದಲ್ಲ, ನಿದ್ದೆ ಚೆನ್ನಾಗಿ ನಿದ್ದೆ ಆಗ್ತದೆ. ಹಾಂ, ನಸಿಕಿನವರೆಗೆ ನಿದ್ದೆ ಇರ್ತದೆ. ಸರಿ ಇದೆ, ರಿಸಲ್ಟ್ ಫಸ್ಟ್ ಕ್ಲಾಸ್ ಇದೆ ಅದಕ್ಕೆ. ಥ್ಯಾಂಕ್ ಯು ಸರ್. ಅದು ಹಾಂ, ಓಕೆ. ಅದೇ ಮಲ್ಕೊಂಡಿದ್ದೆ ಮೇಡಮ್, ಅದು ಈಗ ಎಚ್ಚರಾಯ್ತು. ಅಯ್ಯೋ ಪಾಪ. ಅದು ಇದು ಒಟ್ಟಿನಲ್ಲಿ ಈ ಬಿಸಿಲುಗಾಲ ಇದೆ ಅಲ್ಲ ಮೇಡಮ್ ಇವಾಗ, ಹಾಂ ಅದು ಮುಂಜಾನೆ ಹಚ್ಕೊಂಡು ಹೋದ್ರೆ ಪೂರ್ಣ ತಂಪಾಗ್ಬಿಡತ್ತೆ ಮೇಡಮ್ ನನಗೆ. ಬಾಡಿ ಬಾಡಿ ಅಂದ್ರೆ ಪೂರ್ಣ ತಲೆ ಇದು ಹಿಟನೇ ಆಗ್ತಾ ಇಲ್ಲ ಮೇಡಮ್ ಇವಾಗ ಪೂರ್ಣ. ಮುಂಚೆ ಹಿಡಿತಾ? ಹಾಂ, ಮುಂಚೆ ಪೂರ್ಣ ಹಿಟ್ ಆಗ್ತಿತ್ತು ಮೇಡಮ್. ಈ ಸೈಡ್ ಬಿಸಿಲಲ್ಲ. ಹಾಂ ಹೌದೌದು ಪಾಪ, ಆ ಕಡೆ ಹೆವಿ ಅಲ್ಲ ಸರ್? ಹೌದು. ಇಲ್ಲಿ 40-41 ಕಾಯಂ ಇರುತ್ತೆ ಮೇಡಮ್ ಇಲ್ಲಿ. ಓಕೆ 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 ಓಕೆ. ಅದನ್ನ ಹಾಕೊಂಡು ಹೋದಾಗಿಂದ ಸ್ವಲ್ಪ ತಲೆ ಕಾಯೋದು ಆಗ್ತಾ ಇಲ್ಲ ಮೇಡಮ್ ಇವಾಗ. ಹಾಂ ಮತ್ತೆ ಇನ್ನೊಂದು, ಈಗ ಸಣ್ಣಗೆ ಇಲ್ಲಿ ಕೂದಲು ಮುಂದೆ ಮೊಳಕೆ ಹೊಡ್ತಾ ಇದೆ ಮೇಡಮ್. ಪೂರ್ಣ ಇಲ್ಲಿ ಬಾಂಡ್ಲಿ ಟೈಪ್ ಆಗಿತ್ತು ಮುಂದೆ ಎದುರುಗಡೆ. ಏನ್ ಹೇಳ್ತಿದ್ದೀರಾ? ಹೌದು ಮೇಡಮ್, ಸಣ್ಣಗೆ ಮೊಳಕೆ ಹೊಡ್ತಾ ಇದೆ ಇವಾಗ. ನನಗೂ ಅದು ಇದು ಆಗಲಿಲ್ಲ ಮೇಡಮ್. ಮೊದ್ಲೇನು ಇಲ್ಲ, ಏನು ನಂದೇ ಭ್ರಮೆ ಇರ್ಬೇಕಂತೇಳಿ ಈಗ ಒಂದ್ 2 ದಿವಸ ಆಯ್ತು ಅಗ್ರಿ ಸಣ್ಣಗಾಗಿ ಈಗ ಬರ್ತಾ ಇದೆ ಮೇಡಮ್. ಅವಾಗ ಕೂದಲು ಬರ್ತಾ ಇದೆ ಇದು ಹಚ್ಚಿದ ಮೇಲೆ? ನಿಜ ಬರ್ತಾ ಇದೆ ಮೇಡಮ್, ನಿಜ ಮೇಡಮ್. ಅದೇ ನನಗೆ ಅದು ಆಗಿದ್ದಿಲ್ಲ. ಈಗ 2 ದಿವಸ ಆಯ್ತು ಅಗ್ರಿ ಸಣ್ಣಗೆ ಬರ್ತಾ ಇದೆ ಮೇಡಮ್. ಅಲ್ಲಿ ಬೇರೆ ಮಿರಾಕಲ್ ಇರುತ್ತೆ ನಮ್ಮ ಪ್ರಾಡಕ್ಟ್ಗಳಲ್ಲಿ, ಅದೇ ವಿಚಿತ್ರವಾಗೋದು ನನಗೆ. ಅದೇ ನನಗೂ ಮೊದ್ಲೇ ನಾನು ನಂದು ಏನೋ ಕೂದಲು ಎಷ್ಟು ಸಮಯ ಆಯ್ತು ನೀವು ಹಚ್ಚಕ್ ಶುರು ಮಾಡಿ? ಈಗ ಇವಾಗ 1 ವಾರ ಆಯ್ತು ಮೇಡಮ್. ಇವಾಗ ನಾನಲ್ಲಿ ಪೂರ್ಣದ ಏನು ಕೂದಲು ಹೋಗಿತ್ತಲ್ಲ ಮೇಡಮ್, ಅಲ್ಲಿ ಪೂರ್ಣ ಹಿಂಗೆ ಹಚ್ಚಿ ಇದು ಮಾಡ್ತಾ ಇದ್ದೆ, ಮಸಾಜ್ ಮಾಡ್ತಾ ಕೂತಾ ಇದ್ದೆ ನಾನು. ವಾವ್. ಅದು ವಿಚಿತ್ರ ಅನ್ಸಿತ್ತು ನನಗೂ. ಏನೋ ನಾನು ಸುಮ್ಮನೆ ಕೂದಲು ಕಟ್ ಆಗಿರ್ಬೇಕು ಅಂತ ಮಾಡಿದ್ದೆ ಮೇಡಮ್ ನಾನು. ಬಟ್ ಇವಾಗ ಅದು ನನಗೆ ವಿಚಿತ್ರ ಮಿರಾಕಲ್ ಆಗಿಬಿಟ್ಟದೆ. ಅಗ್ದಿ ಸಣ್ಣಗೆ ಮೊಳಕೆ ಇಡ್ತಾ ಇದೆ. ಮತ್ತೆ ಇಲ್ಲಿ ನೆತ್ತಿ ಒಳಗೂ ಸ್ವಲ್ಪ ಕೂದಲಾಗಿತ್ತು ಮೇಡಮ್. ನಾನು ಅಲ್ಲೂ ಬರ್ತಾ ಇದೆ, ಎಲ್ಲಿ? ನೆತ್ತಿ ಒಳಗೆ ಮೇಡಮ್. ಇಲ್ಲಿ ಹಿಂದಿದೆ ತಲೆ ಮೇಲ್ಗಡೆ ಕೂದಲು ಬರ್ತಾ ಇದೆಯಾ? ಹಾಂ, ಅಲ್ಲೂ ಬರ್ತಾ ಇದೆ ಮೇಡಮ್. ಅಲ್ಲಿ ಪೂರ್ಣ ಇದು ಆಗಿತ್ತು ಮೇಡಮ್, ಪೂರ್ಣ ಸ್ವಚ್ಛ ಆಗಿತ್ತು. ಅಲ್ಲೂ ಸಣ್ಣಾಗಿ ಬರ್ತಾ ಇದೆ ಮೇಡಮ್. ಸರಿ ಮೇಡಮ್, ನನಗೆ ಈಗ ಹೇಳಿ ನೀವು ಎಣ್ಣೆ ಹೇಗಿತ್ತು? ಮೇಡಮ್ ಎಣ್ಣೆ ತುಂಬ ಚೆನ್ನಾಗಿದೆ. ಅದು ರಾತ್ರಿ ನಿದ್ದೆ ಬರದೇ ಇದ್ದವ್ರಿಗಂತೂ ಇದು ಒಂದು ಒಳ್ಳೆ ಇದರ ರಾಮಬಾಣ ಅಂತ ಹೇಳ್ಬೋದು. ಯಾಕಂದ್ರೆ ಅದನ್ನ ನೆತ್ತಿಗೆ ಹಚ್ಕೊಂಡು ರಾತ್ರಿ ನಾವು ತೆಕ್ಕಿ ಸ್ವಲ್ಪ ಮಸಾಜ್ ಮಾಡ್ಕೊಂಡು ಮನ್ಕೊಂಡ್ರೆ ಆರಾಮ್ ನಿದ್ದೆ ಇರುತ್ತೆ, ಬೆಳಗ್ಗೆನೆ ಹೆಸರಾಗೋದು. ಮತ್ತು ಅದು ನನಗೆ ತುಂಬ ಒಳ್ಳೇದು ಅನಿಸಿದೆ. ಮತ್ತು ಹೇರ್ ಫಾಲಿಂಗು ಸ್ವಲ್ಪ ಕಡಿಮೆ ಆಗಿದೆ. ಹೌದಾ ಮ್ಯಾಮ್? ಹೇರ್ ಫಾಲ್ ಕಮ್ಮಿ ಆಯ್ತಾ? ಕಡಿಮೆ ಆಗಿದೆ, ಜಾಸ್ತಿ ಬಹಳಷ್ಟು ಇದಾಗ್ತಿತ್ತು. ತಾನೇ ಹೇರ್ ಫಾಲ್ ಜಾಸ್ತಿ ಇದೆ ನಂಗೆ ಅಂತ? ಹೌದು, ಫಸ್ಟ್ ಹೇಳಿದ್ಯಲ್ಲ ನಾನು. ಹೌದು, ತುಂಬಾ ಹೇರ್ ಫಾಲ್ ಇದೆ ಮೇಡಮ್ ಅಂತ. ಹೇರ್ ಫಾಲ್ ತುಂಬಾ ಇತ್ತು. ಈಗ ಇನ್ನೂ ಜಾಸ್ತಿ ದಿನ ಯೂಸ್ ಮಾಡಿಲ್ಲ, ಆದ್ರೂ ಈಗ ರಿಸಲ್ಟ್ 8-10 ದಿವಸ ಆಗಿರ್ಬೋದು. ದಿನ ಹಚ್ತಿದ್ರಾ ಹೆಂಗೆ ಮ್ಯಾಮ್? 2 ದಿನಕ್ಕೊಮ್ಮೆ ಅದು ಹಚ್ತಾ ಇದೇನ್ರಿ. ವಾರಕ್ಕೆ 3 ದಿನ ಹಚ್ಚಿದ್ರೆ ಸಾಕು. ಅದೇ ನೀವು ವಾರದಲ್ಲಿ 2 ದಿನ ಹೇಳಿದ್ರಿ, 2 ದಿನ 3 ದಿನ ಅದು ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡ್ಬಿಡೋದು. ತುಂಬಾ ಚೆನ್ನಾಗಿದೆ. ನಾ ಇನ್ನೂ ಅಷ್ಟು ಜಾಸ್ತಿ ಹಚ್ಚಿಲ್ಲ, ಸ್ವಲ್ಪ ಹಚ್ತಾ ಇದೀನಿ. ಅಂದ್ರೆ ಒಮ್ಮೆ ಇದು ಬೇಡ ಅಂತ ಹೇಳಿ. ಆದ್ರೆ ಅದ್ರ ರಿಸಲ್ಟ್ ಮಾತ್ರ ಚಲೋ ಇದೆ. ಮತ್ತೆ ನೀವು ಇಷ್ಟೆಲ್ಲ ವಿಡಿಯೋ ಬಿಟ್ಟಿದ್ದೀರಲ್ಲ, ಸಾಕಷ್ಟು ಎಲ್ಲ ಏನೇನು ವಸ್ತುಗಳನ್ನ ಹಾಕಿದ್ರೆ ಕೂಡ ಅದು ನಮ್ಗೆಲ್ಲ ತಿಳಿಸ್ಬಿಟ್ಟಿರಿ. ಹೌದು, ನಾನು ಹೇಳ್ಬಿಡೋದು ಅದ್ರಲ್ಲಿ ಮಾಡ್ಕೊಳ್ಳಿ ಅಲ್ವಾ ಮೇಡಮ್? ಇಲ್ಲ ನೀವ್ ಏನ್ ಮಾಡ್ತಾ ಇದೀರ ಅದನ್ನ ನಮ್ಗೆ ತೋರ್ಸೇನೆ ಪಾರದರ್ಶಕವಾಗಿ ಮಾಡ್ತಾ ಇದೀರಿ. ಒಳ್ಳೇದಿದೆ, ಎಲ್ಲರೂ ತೆಗೆದುಕೊಳ್ಳಿ ಅಂತ ನಾನು ಎಲ್ಲರಿಗೂ ಹೇಳ್ತೇನೆ. ಹೌದು ಮೇಡಮ್. ಆಮೇಲೆ ನಿಮ್ಗೆ ಅದು ಹೇರ್ ಫಾಲ್ ಕಂಟ್ರೋಲ್ ಆಗ್ತಿರೋದು ನಿಜ ತಾನೆ? ನಿಜ ರೀ. ಅಷ್ಟು ಮೊದ್ಲಿಗೆ ಏನ್ ಹಿಗ್ತಾ ಇದ್ ಹಾಗೇ ಬರ್ತಾ ಇತ್ತಲ್ಲ, ಅಷ್ಟಿಲ್ಲ. ಓಕೆ ಮಾ, ಕಮ್ಮಿ ಆಗಿದೆ. ಓಕೆ, ಸೊ ಒಂದ್ 3-4 ಸಲ ಹಚ್ಚಿರ್ತೀರ ಅಷ್ಟೇ ಅಲ್ವಾ? ರೀ. ಇಲ್ಲ, ಬರ್ತಾ ನಾವು ಒಂದ್ 2-3 ತಿಂಗಳು ಯೂಸ್ ಮಾಡಿದ ತಕ್ಷಣ ಒಂದು ಹಂತಕ್ಕೆ ಬರ್ತದೆ. ಯಾಕಂದ್ರೆ ಕಡಿಮೆ ಆಗ್ತಾ ಅವು ಬೆಳಿತಾ ಹೋದ್ವು ಅಂದ್ರೆ ಅದು ನಮ್ಗ ರಿಸಲ್ಟ್ ಪಕ್ಕ ಆಗ್ತದೆ. ಆದ್ರೆ ಒಳ್ಳೇದಿದೆ ಔಷಧ ಅಂತ ನಾನು ಆಯಿಲ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಬಯಸ್ತೇನೆ. ಥ್ಯಾಂಕ್ ಯು. ನಮಸ್ತೆ. ಹೇಗಿದ್ದೀರಾ? ಆರಾಮಿದ್ದೇನೆ. ಅದೇ ಆಯಿಲ್ ಕೊಟ್ಟಿದ್ದಲ್ಲ, ಆಯಿಲ್ ತಗೊಂಡಿದ್ರಲ್ಲ DK45 ಜೊತೆ? ಹೌದು. ಅದನ್ನೇ ಸ್ವಲ್ಪ ಕೇಳುವ ಸರ್, ಫೀಡ್ಬ್ಯಾಕ್ ಕೊಡ್ತೀರಾ? ನಾನು ಆಕ್ಚುಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ. ಬಟ್ ಏನಂದ್ರೆ ಒಳ್ಳೇದು, ನಿಮ್ಗೆ ಯಾವಾಗ ಹೇಳ್ಬೇಕಂತ ಮಾಡಿದೆ. ಅಂದ್ರೆ ಒಳ್ಳೇದಿದೆ, ಅದರಿಂದ ಸಿಕ್ಕಾಪಟ್ಟಿ ಉಪಯೋಗ ಆಗ್ತಾ ಇದೆ. ಯಾಕಂದ್ರೆ ಅದು ಯೂಸ್ ಮಾಡಿದೆ ನಾನು, ನೀವು ಕೊಟ್ಟಿದ್ದು. ಅದರಿಂದ ಉಪಯೋಗ ಹೌದೌದು. ಅಂದ್ರೆ ನಾನು 1 ವೀಕಿಂದ ಈಗ ಯೂಸ್ ಮಾಡ್ತಾ ಇದ್ದೇನೆ. ಹೆಂಗೆ ಅನಿಸ್ತಿದೆ? ಏನಂದ್ರೆ ಎಷ್ಟೋ ಆಯಿಲ್ಗಿಂತ ಇದು ಡಿಫ್ರೆಂಟ್ ಆಗಿದೆ. ಅಂದ್ರೆ ಎಷ್ಟೋ ಕಾಸ್ಟ್ಲಿ ಐಟಮ್ ಆಯಿಲ್ ಇದೆ, ಅದಕ್ಕಿಂತ ಇದು ಡಿಫ್ರೆಂಟ್ ಆಗಿದೆ. ಅಂದ್ರೆ ಇದರಲ್ಲಿ
ಡಿಫ್ರೆಂಟ್ ಅಂದ್ರೆ ನಾವು ಬೇರೆ ಬೇರೆ ಆಯಿಲ್ ಅನ್ನು ಯೂಸ್ ಮಾಡಿದ್ರೆ 6 ಮಂತ್ 1 ಇಯರ್ ಯೂಸ್ ಮಾಡಿದ ಫಲ ಇಲ್ಲಿ ನಮ್ಗೆ ಒಂದು ವಾರದಲ್ಲಿ ಗೊತ್ತಾಗುತ್ತೆ. ಅದು ಏನ್ ಗೊತ್ತಾಯ್ತು? ಅಂದ್ರೆ ಅದು ನಮ್ಮ ಮನಸ್ಸಿಗೆ ಖುಷಿ ಪಡುತ್ತೆ. ಅದು ನಾವು ಹಾಕೊಂಡು ಸ್ವಲ್ಪ ಕೂತ್ಕೊಂಡ್ರೆ ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ, ಯಾವ ಟೆನ್ಷನು ಬರಲ್ಲ ಅದರಲ್ಲಿ. ಹೌದು. ನಾನು ಆಕ್ಚುಲಿ ಅದು ಎಷ್ಟು ಹಾಕಿದ್ರಿ? ನಾನು ಹಾಕಿದಾಗ ನಂಗೆ ಅದೇ ಫೀಲ್ ಆಯ್ತು. ಓಕೆ. ಸೊ ಈ ಸಲ ಇನ್ನೂ ಡಿಫ್ರೆಂಟ್ ಆಗಿ ಚೆನ್ನಾಗಿ ಬಂದಿದೆ ಆಕ್ಚುಲಿ ಅದು. ಅದು ಸುಮಾರು ಐಟಮ್ ಹಾಕ್ತೀನಲ್ಲ, ಎಲ್ಲ ನ್ಯಾಚುರಲ್. ಸೊಪ್ಪು, ಅದು ಸುಮಾರೆಲ್ಲ ಐಟಮ್ಸ್, ಕಾಳುಗಳು, ಸೀಡ್ಸ್ಗಳು ಎಲ್ಲ ಹಾಕಿ ಮಾಡಿದ್ರು. ಕೆಲವೊಂದು ಆಯಿಲ್ ಕೂಡ ನಾನು ಹಾಕೋದೆಲ್ಲ ಗಾಣದಿಂದ ತಂದಿರೋದು ಆಯಿಲ್, ಪ್ಯೂರ್ ಆಯಿಲ್. ನಿಮ್ಗೆ ಅದು ವಿಡಿಯೋದಲ್ಲಿ ನೋಡಿದೆ ನಾನು ಗ್ರೂಪ್ ಇದ್ದೇನೆ, ನೋಡಿದೆ. ಅಂದ್ರೆ ನೀವು ಪ್ರತಿಯೊಂದು ವಿಷಯನೂ ತೋರಿಸ್ತೀರಾ, ಲೈವ್ ಆಗಿ ಯಾವ ತರ ಮಾಡ್ತೀರಾ ಅಂತೆಲ್ಲ ಹೇಳ್ತೀರಾ, ಅದೇ ಮೇನ್ ಇರೋದು. ಅಂದ್ರೆ ಎಷ್ಟೋ ಕಂಪ್ನಿಗಳಿದೆ, ಬಟ್ ಅಂದ್ರೆ ಅವ್ರು ಸುಮ್ಮನೆ ಮಾಡಿ ಕೊಡ್ತಾರೆ, ಅದಕ್ಕೆ ಎಷ್ಟು ಹಾಕ್ತಾರೆ ಏನು ಹಾಕ್ತಾರೆ ಏನು ಗೊತ್ತಾಗಲ್ಲ. ನೀವೆಲ್ಲ ಲೈವ್ ಆಗಿ ತೋರಿಸ್ತೀರಲ್ಲ, ಅದೊಂದು ಎಲ್ಲರಿಗೂ ಖುಷಿ ಆಗುತ್ತೆ. ಇದು ನಾನು ನಮ್ಮ ಮನೇಲಿ ಅಮ್ಮಂಗೆ ಮತ್ತೆ ನನ್ನ ಸಿಸ್ಟರ್ಗೆ ಅಂತ ನನಗೆ ಅಂತ ಮಾಡಿರ್ತೀನಲ್ಲ. ಓಕೆ 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 ಸೊ ಓಕೆ. ಇದು ಆಕ್ಚುಲಿ ಹಂಗೆ ನಮ್ಮ ಕ್ಲೈಂಟ್ಸ್ DK45 ಕ್ಲೈಂಟ್ಸಿಗೆಲ್ಲ ಕೊಡ್ತಿದ್ದೆ. ಅದು ಸಕ್ಕತ್ತಿದೆ. ಅಂದ್ರೆ ಆಕ್ಚುಲಿ ಏನಂದ್ರೆ ಅದರಿಂದ ಎಷ್ಟೋ ಟೆನ್ಷನ್ ಇದ್ದು ನಾವು ಹಾಕೊಂಡು ಮೊನ್ನೆ ಒಂದು ನಾನು ಹಾಕೊಂಡು ಸ್ವಲ್ಪ ಮಲ್ಕೊಂಡೆ, ಜಸ್ಟ್ ಅಲ್ಲೇ ನಿದ್ದೆ ಬಂದ್ಬಿಡ್ತು. ಅಂದ್ರೆ ಅಷ್ಟು ನಮ್ಗೆ ಫೀಲಿಂಗ್ ಸಿಗುತ್ತೆ ಪವರ್. ಅದರಿಂದ. ಹೌದು, ಪವರ್. ಅಂದ್ರೆ ಇದು ನ್ಯಾಚುರಲ್ ಇದೆಯಲ್ಲ, ನಮಗೆ ಜನರಿಗೆ ನ್ಯಾಚುರಲ್ ಬೇಕು. ಈ ತರ ಇದ್ರೆ ನಮ್ಗೆ ಮನ್ಸು ನೆಮ್ಮದಿದ್ರೆ ಆರೋಗ್ಯ ಒಳ್ಳೇದಿರುತ್ತೆ, ಅದಕ್ಕೋಸ್ಕರ ಬೆಟರ್ ಆಗಿ. ಶುಗರ್ ಎಲ್ಲ ಟೆನ್ಷನ್ಗೆ ಬರುತ್ತಲ್ಲ. ಒಂದು ಹೌದೌದೌದು. ವಾರಕ್ಕೆ 3 ದಿನ ಹಚ್ಚಿ ಸರ್, ನಿಮ್ಗೆ ಏನಾಗ್ತದೆ ಅಂದ್ರೆ ಒಂದು ಫೀಲ್, ಅದು ಒಂಥರ ನೆಮ್ಮದಿ ಫೀಲ್ ಬರುತ್ತಲ್ಲ, ಆ ಒಂದು ಫೀಲ್ ನಿಮ್ಮ ಆರೋಗ್ಯ ಚೆನ್ನಾಗಿ ತಕೊಂಡು ಹೋಗುತ್ತೆ ನೋಡಿ. ಹೌದೌದು, ನಿದ್ದೆ ಖಂಡಿತ ಚೆನ್ನಾಗಿ ಖಂಡಿತ. ಮಾಡ್ಬೋದು. ಹಗ್ಲಿಗೆ ಬೇಕಾದ್ರೂ ಹಚ್ಕೊಂಡ್ ಮಲ್ಕೋಬಹುದು, ಇಲ್ಲ ರಾತ್ರಿಗೂ ಹಚ್ಕೊಂಡು ಮಲ್ಕೋಬಹುದು. ಅಂದ್ರೆ ಏನಾದ್ರು ಏನಾದ್ರು ಟೆನ್ಷನ್ ಇದ್ದಾಗ ಹೆಚ್ಕೊಂಡ್ರೆ ನಮ್ಗೆ ಮನ್ಸಿಗೆ ಸಮಾಧಾನ ಆಗುತ್ತೆ, ಅದೇ ಮೇನು. ವಾರಕ್ಕೆ 3 ಸಲ ಹಚ್ಚಿದ್ದು, ಅದು ಬುರುಡೆಗೆ ಹಚ್ಬೇಕು, ತಲೆ ಕೂದಲೆಲ್ಲ ಹಚ್ಬೇಕಂತಿಲ್ಲ. ಬುರುಡೆಗೆ ಹಚ್ಚಿ ಮಸಾಜ್ ಮಾಡ್ಬಿಟ್ರೆ ಅದು ಸುಮಾರು ಹೊತ್ತು ಒಂಥರ ಫೀಲೇ ಬೇರೆ ಇರ್ತದೆ. ಅದು ಮತ್ತೆ ಏನು ಟೆನ್ಷನ್ ಬರಲ್ಲ, ನೋಡಿ ಬೇಕಿದ್ರೆ ನೀವೇ, ಹೌದು, ಯೋಚನೆಗಳು ಬರಲ್ಲ. ರಿಯಲಿ. ಯಾಕಂದ್ರೆ ಅಷ್ಟು ಆಕ್ಚುಲಿ ನಮ್ಮ ಫ್ರೆಂಡ್ ಎಲ್ಲ ಹೇಳ್ತಿದ್ದ, ಸ್ಮೆಲ್ಲೇ ಬಹಳ ಚೆನ್ನಾಗಿದೆ, ಅಂತ ಒಂದು ನ್ಯಾಚುರಲ್ ಸ್ಮೆಲ್ ಇದೆ. ಹೌದೌದು. ಅಂದ್ರೆ ಖುಷಿ. ಹೌದು, ನೀವು ಮುಂಚೆ ಯಾವ್ದಾದ್ರು ಆಯಿಲ್ ಹಚ್ಚುತ್ತಿದ್ದೀರಾ ಮುಂಚೆ? ಹೌದು, ನಾನು ಬೇರೆ ಬೇರೆ ಆಯಿಲ್ ಅನ್ನು ಹೆಚ್ಚಾ ಇದ್ದೇನೆ. ಅಂದ್ರೆ ಅದೆಲ್ಲ ಕಾಸ್ಟ್ಲಿ ಐಟಮ್ ಇಂದ ಹೆಚ್ಚಿದ್ದೇನೆ, ಬಟ್ ಅಷ್ಟು ಬೆನಿಫಿಟ್ ಸಿಕ್ಕಿಲ್ಲ. ಯಾವುದು? ಅಂದ್ರೆ ನಾನು ಆಕ್ಚುಲಿ ಇದು ನೀವು ನನ್ನ ಕಳಿಸಿದ್ರು, ಬಟ್ ಏನಂದ್ರೆ ನನ್ಗೆ ನೀವು ಹೇಳುವಾಗ ಅಷ್ಟೇ ನೋಡಿಲ್ಲ. ಅದು ಹೆಚ್ಚಿ ಬಂದ್ರೆ ಮಾತ್ರ ರಿಯಲಿ ಗೊತ್ತಾಗೋದು. ನಾನು ಗ್ರೂಪಲ್ಲೆಲ್ಲ ನೋಡ್ತಾ ಇದ್ದೆ, ನೀವು ಆಯಿಲ್ ಹಾಕ್ತಿದ್ದೀರಾ, ಬಟ್ ಅದು ಒಂದ್ಸಲ ನೀವು ಅದು ನನ್ನ ಐಟಮ್ ಒಟ್ಟಿಗೆ ಕಳಿಸಿದ್ರಲ್ಲ, ಅದು ನಾನು ಹೆಡ್ಡಾಗ ಅದ್ರ ಬಗ್ಗೆ ನಂಗೆ ಅನುಭವ ಜಾಸ್ತಿ ಆಗಿದ್ದು. ಯಾಕಂದ್ರೆ ನಾವು ಬೇರೆ ಆಯಿಲ್ಗಿಂತ ಇದಕ್ಕೆ ಯಾವ ಕಾರಣಕ್ಕೂ ಡಿಫ್ರೆಂಟ್ ಮಾಡೋಕ್ಕಾಗಲ್ಲ. ಅಂದ್ರೆ ಒಂದು ಸ್ಪೆಷಲ್ ಇದೆ, ನಾವು ಹೆಡ್ಡಾಗ ಅದರಿಂದ ಅನುಭವ ನಮ್ಗೆ ಸಿಗ್ತಾ ಇರೋದು. ಹೌದು, ಎಲ್ಲ ನೋಡಿ ಪ್ರೈಸು ಬರ್ತಿದೆ ನಮ್ದು. ಕೆಲವೊಂದು 15 ml ಆಯಿಲ್ಗಳಿಗೆಲ್ಲ 400-500 ಏನಿದೆ ಅದರಲ್ಲಿ. ನಾವು ಆಕ್ಚುಲಿ ಇಲ್ಲಿ 18 ಐಟಮ್ ಹಾಕಿ ಅದ್ಭುತ ಇದು ಆಯಿಲ್ ನಮ್ದು ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಗ್ರೇ ಹೇರ್ ಆಗೋದು ಅವಾಯ್ಡ್ ಆಗುತ್ತೆ, ತಲೆಯಲ್ಲಿ ಏನಿದ್ರೆ ಹೋಗುತ್ತೆ, ಡ್ಯಾಂಡ್ರಫ್ ಇದ್ರೆ ಹೋಗುತ್ತೆ, ಕೂದಲು ಉದ್ರೋದು ಕಂಟ್ರೋಲ್ ಬರುತ್ತೆ, ಹೇರ್ ಬೆಳವಣಿಗೆ ಚೆನ್ನಾಗಾಗುತ್ತೆ, ಹೇರ್ ಕಟ್ ಆಗೋದೆಲ್ಲ ಹೋಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಅಷ್ಟು ನ್ಯಾಚುರಲ್ ಐಟಮ್ಸ್ ಇದರಲ್ಲಿ ಹಾಕಿರೋದೆಲ್ಲ. ಓಕೆ ಓಕೆ ಓಕೆ. ಅಂದ್ರೆ ಅದನ್ನ ಆಕ್ಚುಲಿ ಅದು ಯೂಸ್ ಮಾಡಿದ್ರೆ ಮಾತ್ರ ಅದು ಬೆನಿಫಿಟ್ ಸಿಗೋದು, ಬಟ್ ಅದು ಒಳ್ಳೇದಿದೆ. ಯಾಕಂದ್ರೆ ಅಂದ್ರೆ ಆ ಪ್ರೈಸಿಗೆ ಅಷ್ಟು ಕಡಿಮೆ ಪ್ರೈಸಿಗೆ ಅದು ಒಳ್ಳೆ ವರ್ತ್ ಇದೆ ಐಟಮ್. ಥ್ಯಾಂಕ್ ಯು ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ. ಓಕೆ ಓಕೆ ಓಕೆ. ನಾನು ಶೇರ್ ಮಾಡ್ತೇನೆ, ಎಲ್ಲರಿಗೂ ಶೇರ್ ಮಾಡ್ತೇನೆ. ಅಡ್ಡಿಲ್ಲ, ಥ್ಯಾಂಕ್ ಯು. ಓಕೆ ಓಕೆ ಓಕೆ. ಥ್ಯಾಂಕ್ ಯು.